ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ಶಿವನಗೌಡ ಪಾಟೀಲ್ ಅಂತಂದು, ಗದಗ ಡಿಸ್ಟಿಕ್ ರೋಣ ತಾಲೂಕು ಬೆಳವಣಿಗೆ ಸರ್ ನಮ್ಮದು. ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಸರ್. ರೆಡಿ ಮಾಡಿ ತುಂಬ ಜನಕ್ಕೆ ಸಾವಯವ ಮಾಡ್ತೀನಿ ಅಂತ ಮುಂದೆ ಬರ್ತಕ್ಕಂಥ ಎಲ್ಲ ರೈತರಿಗೂ ಹಂಚುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀವಿ ಸರ್ ನಾವು. ಸರಿ, ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ಸರ್ ನಾನು ಇದು ಸ್ಟಾರ್ಟಿಂಗು ಮಾಡ್ಲಿಕ್ಕತ್ತು 5 ವರ್ಷ ಆಯ್ತು ಸರ್. ಇದನ್ನು ಸದ್ಯಕ್ಕೆ 1.5-2 ವರ್ಷ ಆಯಿತು ನಾನು ಸೇಲ್ ಮಾಡ್ಲಿಕ್ಕತ್ತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ರೀಚ್ ಆಗಿದ್ದೀವಿ ಸರ್. ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದೀವಿ. ಅದು ಅಲ್ಲದೆ ಮತ್ತು ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ ಕೂಡ ಕಳಿಸ್ಕೊಡ್ತಾ ಇದ್ದೀವಿ ಸರ್ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ. ಸರ್ ನಿಮ್ಮ ಕುಟುಂಬ ಹಿನ್ನೆಲೆ ಬಗ್ಗೆ ಹೇಳ್ಬೇಕಂದ್ರೆ? ಸರ್ ನಾವು ಬಂದುಬಿಟ್ಟು ಮೂಲತಃ ಕೃಷಿ ಕುಟುಂಬದವರೇ. ನಮ್ಮ ತಾತ ಮುತ್ತಾತರ ಕಾಲದಿಂದ ಕೃಷಿ ಮಾಡ್ತಾನೆ ಬಂದಿದ್ದೀವಿ. ನಾವು ಕೂಡ ಗ್ರ್ಯಾಜುಯೇಟ್ಸ, BA ಆಗಿದೆ. BA ಆಗಿ ನಮ್ಮ ಸ್ವಲ್ಪ ಲ್ಯಾಂಡ್ ಜಾಸ್ತಿ ಇರೋದರಿಂದ ಯಾವುದೂ ಜಾಬಿಗೆ ಆಸೆ ಪಡದೆ, ಆಕಾಂಕ್ಷೆ ಪಡದೆ ನಾವು ಕೃಷಿಯಲ್ಲೇ ಒಂದು ನೆಮ್ಮದಿ ಜೀವನ ಇದೆ ಅಂತಂದ್ಬಿಟ್ಟು ಕೃಷಿನೇ ಒಂದು ಆಯ್ಕೆ ಮಾಡಿಕೊಂಡು ಕೃಷಿನೇ ಮಾಡ್ತಾಯಿದ್ದೀವಿ ಸರ್ ನಾವು. ಸರಿ, ಸುಮಾರು ಎಷ್ಟು ಎಕರೆ ಇದೆ ಸರ್? ಸರ್ ನಮ್ಮದು 48 ಎಕರೆ ಇದೆ ಸರ್. 48 ಎಕರೆ ಇದೆ ಸರ್. ಎಷ್ಟು ಮಂದಿ ಅಂತಂದ್ರೆ ಸರ್? ಸರ್ ನಾವು 3 ಜನ ಅಂತಂದ್ರಿದ್ದೀವಿ ಸರ್. ಅವ್ರೇನು ಮಾಡ್ತಾರೆ ಸರ್? ಸರ್ ಅದ್ರಾಗ ಬಂದುಬಿಟ್ಟು ನಮ್ಮ ದೊಡ್ಡ ಬ್ರದರು ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ನಮ್ಮ ಸಣ್ಣ ಬ್ರದರು ಟೀಚರ್ ಇದ್ದಾರೆ ಸರ್. ಹೌದು. ನೀವು ಸರ್? ಸರ್ ನಾವು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀವಿ. ಹಾಂ ಸರ್, ಇದನ್ನು ಮಾಡ್ಬೇಕಂತ ಏನಂತ ನಿಮ್ಮ ತಲೆಗೆ ಬಂದಿದ್ದು? ಯಾವ್ದು ಹೇಳಿ ಸರ್? ಈ ಫೀಲ್ಡಿಗೆ ಬರೋಕ್ಕೆ, ಆರ್ಗ್ಯಾನಿಕ್ ಬರಲಿಕ್ಕಾ? ಫೀಲ್ಡಿಗೆ ಬರೋಕ್ಕೆ ಹಾಂ ಸರ್. ಅಂದ್ರೆ ಬೇರೆ ಬೇರೆ ಮಾರ್ಗಗಳಿದ್ವು, ನೀವು ಉದ್ಯೋಗ ಮಾಡಬೇಕಾಗಿತ್ತು. ಅಂದ್ರೆ ಈ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಸರ್ ಬೇರೆ ಬೇರೆ ಮಾರ್ಗ ಅಂದರೆ ನಾವು ಮೂಲತಃ ಕೃಷಿ ಪರಿವಾರದಿಂದ ಬಂದಿದ್ದರಿಂದ ನಾವು ಚಿಕ್ಕವರಿಂದ ಈ ಕೃಷಿಯಲ್ಲಿ ತುಂಬ ಆಸಕ್ತಿ ನಮಗೆ. ಬರ್ತಾ ಬರ್ತಾ ನಾವು ಕೃಷಿನೇ ಚಿಕ್ಕವರಿದ್ದಾಗೆಲ್ಲ ಕೃಷಿ ಮಾಡ್ಕೊಂಬಂದು ನಾವು ಮುಂಚೆ ಎಲ್ಲ ತುಂಬ ಸಿಕ್ಕಾಪಟ್ಟಿ ನಾವು ಕೆಮಿಕಲ್ನ ಹಾಕ್ತಾಯಿದ್ವಿ ಸರ್ ಭೂಮಿಗೆ. ಕಂಪ್ನಿ ಹೆಸರು ತೊಗೊಳೋದು ಬೇಡ, 1 kg ಇದೆ ಸರ್. ಅದು ಮೆಣಸಿನ ಗಿಡಕ್ಕೆ ಮುಟ್ರು ರೋಗ ಮತ್ತು ಕಾಯಿಗೆ ಎಲ್ಲ ಚೆನ್ನಾಗಿ ಸೆಟ್ ಆಗ್ತದೆ, ಹೂವು ಡ್ರಾಪ್ ಆಗಲ್ಲ ಅಂದ್ಬಿಟ್ಟು ನಾವು ಬಿಜಾಪುರಲ್ಲಿ 1 kgಗೆ 7,500 ರೂಪಾಯಿ ಕೊಟ್ಟು ಔಷಧಿ ತಗೊಂಡು ಬಂದಿದ್ದೀವಿ ಸರ್ ನಾವು ಮೆಣಸಿನ ಗಿಡಕ್ಕೆ ಸ್ಪ್ರೇ ಮಾಡ್ಲಿಕ್ಕಂತಂದು. 7,500 1 kg ಸರ್. ಅದು ಕೆಮಿಕಲ್, ಕಂಪ್ನಿ ಹೆಸರು ತೊಗೊಳೋದು ಬೇಡ. ಆ ಕಂಪ್ನಿಯವ್ರದ್ದು ತಂದು ನಾನು ಸ್ಪ್ರೇ ಮಾಡಿದರೂ ಕೂಡ ಯಾವುದೇ ಥರನಾದಂಥ ರೋಗ ಹೋಗಲಿಲ್ಲ, ಮುಟ್ರು ರೋಗನೂ ಬಿಡಲಿಲ್ಲ, ಹೂವು ಮತ್ತು ಡ್ರಾಪ್ ಆಯಿತು, ನಮ್ಗೆ ಇಳುವರಿನೂ ಚೆನ್ನಾಗಿ ಬರಲಿಲ್ಲ. ನಾನು ಅಂದ್ಕೊಂಡೆ ಹಂಗೆ ನೋಡ್ತಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಕಣ್ಣೀರಿ ಮಠದ ಗುರುಗಳದು ಸಂದರ್ಶನ ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಏನಪ್ಪ ಇದು ಗುರುಗಳು ಹೇಳಿದಂಗೆ ಮಜ್ಜಿಗೆ ಸ್ಪ್ರೇ ಮಾಡಿದರೆ ಮುಟ್ರು ರೋಗ ಹೋಗ್ತದ ಏನೋ ಅಂತ ನನಗೆ ಡೌಟ್ ಇತ್ತು ಸರ್ ಮೊದಲು ಸ್ಟಾರ್ಟಿಂಗಲ್ಲಿ. ನಾನು ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ, ಇಂತೆಲ್ಲ 7,800 ಕೊಟ್ಟು ಔಷಧಿ ತಂದು ಹಾಕ್ತಾಯಿದ್ದೀವಿ. ಅಂದರೆ 1.5-2 ಲಕ್ಷ ರೂಪಾಯಿ ಮಟ್ಟ ಕೊಟ್ಟು ಔಷಧಿ ತರ್ತಾಯಿದ್ದೆ ಸರ್ ನಾವು ಮೊದಲು. ಬೇರೆ ಕಡೆ 1.5-2 ಲಕ್ಷ ಕೊಟ್ಟು ಔಷಧಿ ತಂದು ನಂದು 48 ಎಕರೆ ಅಲ್ಲ, ಜಾಸ್ತಿ ಬೇಕಾಗ್ತದೆ. ಹಾಗಾಗಿ 1.5-2 ಲಕ್ಷ ಒಂದೊಂದು ಸಾರಿ ತಂದರೆ ಅಷ್ಟೆಲ್ಲ ಕೊಟ್ಟು ತಂದು ನಾನು ಹೊಲಗಡೆ ಹಾಕ್ತಾಯಿದ್ದೆ. ಸರಿ ನೋಡಬೇಕಾದ್ರೆ ಇವರು ಮಜ್ಜಿಗೆ ಹಾಕಿ ಸ್ವಲ್ಪ ತಾಮ್ರ ಹಾಕಿಟ್ಟು ಸ್ಪ್ರೇ ಮಾಡಿದರೆ ಮುಟ್ರು ಹೋಗ್ತದೆ ಅಂತಂದು ನಾನು ಕೇಳಲ್ಪಟ್ಟೆ. ತದನಂತರ ನೋಡೋಣ, ಟ್ರೈ ಮಾಡೋಣ, ಅಷ್ಟೆಲ್ಲ ಮಾಡಿದ್ದೀವಿ, ಇದೇನು ಮಜ್ಜಿಗೆ ಸಿಗುತ್ತೆ ನಮ್ಮಲ್ಲಿ, ಎಲ್ಲ ಜವಾರಿ ಮಜ್ಜಿಗೆ ಸಿಗುತ್ತೆ, ಜವಾರಿ ಹಸುವಿನ ಮಜ್ಜಿಗೆ ಸಿಗುತ್ತೆ ಅಂದ್ಬಿಟ್ಟು ಮಜ್ಜಿಗೆಯಲ್ಲಿ ತಾಮ್ರ ಹಾಕಿಟ್ಟು ಸ್ವಲ್ಪ ದಿನದ ನಂತರ ಸ್ಪ್ರೇ ಮಾಡಿ ಸರ್ ಆಟೋಮೆಟಿಕ್ ಮುಟ್ರು ರೋಗ ಕಂಟ್ರೋಲ್ ಬಂತು. ಕಂಟ್ರೋಲ್ ಬಂದಾಗ ನನಗೆ ಮಿರಾಕಲ್ ಅನ್ನಿಸ್ತು. ಇಂಥ ನಮ್ಮ ನ್ಯಾಚುರಲ್ ಆಗಿ ಸಿಗತಕ್ಕಂಥ ಪ್ರಾಡಕ್ಟಲ್ಲಿ ಇಷ್ಟೊಂದು ಪವರ್ ಇದೆಯಾ ಅಂತ ಅವತ್ತು ಕಲ್ಪನೆ ಬಂತು ಸರ್ ನನಗೆ. ಕಲ್ಪನೆ ಬಂದಾದಮೇಲೆ ನಾನು ಏನು ಮಾಡಿದೆ, ಮತ್ತು ಇದರ ಬೇರೆ ಬೇರೆ ಯಾವ್ದಾವ್ದು ಔಷಧಿಗೆ ಏನೇನು ಸಪ್ರೇಟಾಗಿ ಯಾವ ರೋಗಕ್ಕೆ ಯಾವ್ದು ಮಾಡ್ತಾರೆ ಏನು ಎಲ್ಲ ಸರ್ಚ್ ಮಾಡ್ತಾ 1.5 ವರ್ಷ ಸರ್ಚ್ ಮಾಡಿ ಅದರೆಲ್ಲ ತಿಳ್ಕೊಬೇಕಂದ್ರೆ 1.5 ವರ್ಷ ಹೋಯ್ತು ಸರ್ ನನಗೆ. ಅದನ್ನೆಲ್ಲ ತಿಳ್ಕೊಂಡು ಹಾಗಾಗಿ ಏನು ಮಾಡಿದೆ, ಇದು ಫಂಗಿಸೈಡ್ ಯಾವ್ದು ಕೆಲಸ ಮಾಡುತ್ತೆ, ಪೆಸ್ಟಿಸೈಡ್ ಯಾವ್ದು ಕೆಲಸ ಮಾಡುತ್ತೆ, ಈ ಥರ ಒಂದೊಂದೇ ಸರ್ಚ್ ಮಾಡಿ ಯಾವುದಕ್ಕೆ ನಮ್ಗೆ ಯಾವ್ಯಾವ ಟೈಮಲ್ಲಿ ಯಾವ ಔಷಧಿ ಬೇಕಾಗ್ತದನ್ನ ಪ್ರತಿಯೊಂದೊಂದು ಟೆಸ್ಟ್ ಮಾಡ್ತಾ ಬಂದೆ ಸರ್ ನಾನು. ಈಗ ರೋಗಕ್ಕೆ ಮಜ್ಜಿಗೆ ಸ್ಪ್ರೇ ಮಾಡಿದೆ, ಮತ್ತು ಟಾನಿಕಿಗೆ ಏನು ಮಾಡ್ಬೇಕಂದಾಗ ಸಾಕಷ್ಟು ಪ್ರಾಡಕ್ಟ್ಸ್ ಇದಾವೆ, ಹೇಳ್ಕೊಂಡು ಕುಂತ್ರೆ ಭಾಳ ಅದ ಸರ್. ಪಂಚಗವ್ಯ ಅದ, ಜೀವಾಮೃತ ಅದ, ಫಿಶ್ ಎಮಿನೋ ಆ್ಯಸಿಡ್ ಅದ, ಪತ್ರೆಕಾಯಿ ಪೊಟ್ಯಾಶ್ ಅದ, ಇಂಥವು ಸಾಕಷ್ಟು ಒಂದು 15-20 ಐಟಮ್ ನನಗೆ ಸಾಧ್ಯವಾದಷ್ಟು ರೆಡಿ ಮಾಡ್ತಾ ಇದ್ದೆ ಸರ್. ಮೊದಲೆಲ್ಲ ಸ್ವಲ್ಪ ಪ್ರಮಾಣದಾಗ ಮಾಡ್ಕೊಂಡು ನಾನು ಹೊಲಗಳಿಗೆಲ್ಲ ಬಳಸಿದೆ. ನಾನು ಬಳಸಿ ರಿಸಲ್ಟ್ ಕಂಡ ನಂತರ ಯಾಕಪ್ಪ ಇದನ್ನು ಮಾಡಬಾರ್ದು ಅಂದ್ಕೊಂಡು ನಾನು ಕಂಟಿನ್ಯೂ ಅದೇ ಮಾಡ್ತಾ ಬಂದೆ ಸರ್. ಮಾಡ್ತಾ ಬಂದು ಇವತ್ತಿಗೆ ಮಟ್ಟಿಗೆ ಏನಾಗಿದೆ ಅಂತಂದರೆ, ಮಾಡ್ತಾ ಬಂದಾಗ ಹಂಗೆ ಸ್ವಲ್ಪ ಪರಿಚಯ ಆಗ್ತಾ ಎಲ್ಲ ಸಾವಯವ ಕೃಷಿಕರು ಸ್ವಲ್ಪ ಜನ ಪರಿಚಯ ಆದರು. ನಾವು ಗ್ರೂಪಲ್ಲೆಲ್ಲ ನಮ್ಮ ನಂಬರ್ ಆ್ಯಡ್ ಮಾಡಿದಾಗ ಸ್ವಲ್ಪ ಸಾಕಷ್ಟು ಸಾವಿರಾರು ಸಂಖ್ಯೆ ಜನರು ನನಗೆ ಪರಿಚಯರಾದರು.
ಪರಿಚಯ ಆಗಿ ಹೀಗೆ ನಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟೇ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಒಂದು ಸಾರಿ ಏನಾಯ್ತಪ್ಪ ಅಂತಂದರೆ ನಾನು ಗೋನಂದ ಜಲದ ಬಗ್ಗೆ ಭಾಳ ಮಾಹಿತಿ ಕೇಳಿದ್ದೆ. ಗುರುಗಳು ಏನು ಹೇಳಿದ್ರಪ್ಪ ಅಂದರೆ ಒಂದು ಹಸುವಿನಿಂದ ಒಂದು 300 ಎಕರೆಗೆ ಗೊಬ್ಬರ ಆಗುತ್ತೆ ಅಂತ ಹೇಳಿದ್ರು ನನಗೆ. ಹೇಳಿದಾಗ ಏನಾಯಿತು ಅಂದರೆ ಯಾಕಪ್ಪ ಇದನ್ನು ಮಾಡಬಾರ್ದು, ಇಷ್ಟು 300 ಎಕರೆ ಒಂದು ಸಾರಿ ಮಾಡಿಬಿಟ್ರೆ 300 ಎಕರೆಗೆ ಗೊಬ್ಬರ ಆಗುತ್ತಲ್ಲ ಅಂದ್ಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದು ಇಲ್ಲಿ ಬನಶಂಕರಿಯಲ್ಲಿ ಒಂದು ಗೋಶಾಲೆ ಇತ್ತು. ಆ ಗೋಶಾಲೆಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ಅಂದರೆ ಮೊದಲೆಲ್ಲ ಪರಿಚಯ ಆಗಿದ್ರಲ್ಲ, ಅಲ್ಲೆಲ್ಲ ಫೋನ್ ಮಾಡಿದಾಗ ಹೇಳಿದ್ದೆ, ಸರ್ ಯಾವ ಹಸ ತೀರ್ಕೊಂಡ್ರೆ ಕರು ತೀರ್ಕೊಂಡ್ರೆ ನನಗೆ ಹೇಳ್ರಿ, ನಾನು ತಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅವರು ನನಗೆ ಅದೇ ಪ್ರಕಾರ ಒಂದು ಕರು ತೀರ್ಕೊಂಡಿತ್ತು, ಒಂದೂವರೆ ವರ್ಷದ ಕರ ತೀರ್ಕೊಂಡಿತ್ತು. ಆ ಕರು ತಂದುಬಿಟ್ಟು ನಾನು ಸ್ಟಾರ್ಟಿಂಗಲ್ಲೆಲ್ಲ ಗೋನಂದಾಜಲ ಮಾಡಿದೆ. ಗೋನಂದಾಜಲ ಮಾಡಿ ಅದಕ್ಕೆ ಬೇಕಾದಂಥ ಪ್ರಾಡಕ್ಟು ತಂದೇನು ಗೋಮೂತ್ರ, ಮಜ್ಜಿಗೆ, ಫಸ್ಟ್ ಸ್ಟಾರ್ಟಿಂಗು ಸಗಣಿ, ಗೋಮೂತ್ರ, ಮಜ್ಜಿಗೆ ಅಂತ ಹೇಳಿದರು. ಅದಷ್ಟು ಹಾಕಿ ರೆಡಿ ಮಾಡಿದ್ದೆ ನಾನು. ಸದ್ಯಕ್ಕೆ ಅಷ್ಟು ಐಡಿಯಾ ಇರಲಿಲ್ಲ. ಮಜ್ಜಿಗೆ ಮತ್ತು ಗೋಮೂತ್ರ, ಸಗಣಿ, ತೀರ್ಕೊಂಡಂಥ ದೇಶಿ ಹಸು ಇದು ಹಾಕಿ ರೆಡಿ ಮಾಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ. ರೆಡಿ ಮಾಡಿಬಿಟ್ಟು ಅದನ್ನೊಂದು 6 ತಿಂಗಳು 8 ತಿಂಗಳ ನಂತರ ತೆಗೆದು ಓಪನ್ ಮಾಡಿದೆ ಸರ್ ನಾನು. ಓಪನ್ ಮಾಡಿದ ಮೇಲೆ ಏನಾಯ್ತು ಅಂದರೆ ಅದನ್ನು ತೆಗೆದು ಫಿಲ್ಟರ್ ಮಾಡಿ ನಾನು ಹೊಲಕ್ಕೆಲ್ಲ ಸ್ಪ್ರೇ ಮಾಡ್ತಾ ಬಂದೆ. ಸ್ಪ್ರೇ ಮಾಡಿದಾಗ ಬೆಳೆಗಳಲ್ಲಿ ನನಗೆ ಕೆಮಿಕಲ್ ಹಾಕಿದಾಗ ಬರದೇ ಇರತಕ್ಕಂಥ ಬೆಳೆ ಈ ಗೋನಂದಾಜಲ ಸ್ಪ್ರೇ ಮಾಡಿ ಬುಡಕ್ಕೆ ಹಾಕಿದ ನಂತರ ಅದರ ತುಂಬ ಸಕ್ಸಸ್ ಕಂಡೆ ನಾನು. ತುಂಬ ಖುಷಿ ಆಯಿತು ನನಗೆ. ಯಾಕಪ್ಪ ಇಷ್ಟೊಂದು ಪವರ್ಫುಲ್ ಇದೆ, ತೀರ್ಕೊಂಡಂಥ ಹಸುನಲ್ಲೇ ಇಷ್ಟು ಪವರ್ಫುಲ್ ಇದೆ, ಯಾಕೆ ಲಕ್ಷ ಗಂಟಲೆ ಕೊಟ್ಟು ನಾವು ಕೆಮಿಕಲನ್ನು ತಂದು ನಾವು ಭೂಮಿಗೆ ಹಾಕಿ ಭೂಮಿ ಹಾಳು ಮಾಡ್ಕೊತಾ ಇದ್ದೇವೆ ಅಂತ ಅವಾಗ ನನಗೆ ಕಲ್ಪನೆಗೆ ಬಂದು ಸರ್. ಮೊದಲೆಲ್ಲ ನಂಗೆ ಕಲ್ಪನೆ ಇರಲಿಲ್ಲ. ಸುಮ್ಮನೆ ಅಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಆರ್ಗ್ಯಾನಿಕ್ಕೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಈಗಿನ ಪರಿಸ್ಥಿತಿ ಬಂದುಬಿಟ್ಟಿದೆ ಸರ್ ಇವಾಗ. ಹಾಗಾಗಿ ನಾನು ಏನು ಮಾಡಿದೆ, ಇಷ್ಟೆಲ್ಲ ಮಾಡಿದ ಮೇಲೆ ಅದು ನನಗೆ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲೆ ಒನ್ ಟೈಮು ನನಗೆ ಒಂದು ದೊಡ್ಡ ಟ್ಯಾಂಕ್ ಸಿಕ್ತು ಸರ್. ದೊಡ್ಡ ಟ್ಯಾಂಕ್ ಅಂದ್ರೆ ದೊಡ್ಡ ಹಸು ಸಿಕ್ಕರೆ ಇದೆಲ್ಲ ನಾನು ನೋಡ್ಕೊಂಡಲ್ಲ. ಇದಾದ ನಂತರ ನಾನು ಚೆನ್ನಾಗಿ ಡೆವಲಪ್ ಆಗುತ್ತೆ, ಯಾಕೆ ಇದನ್ನು ಜಾಸ್ತಿ ಮಾಡಿ ಇಟ್ಕೋಬಾರ್ದು ಅಂತ ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಪ್ಲ್ಯಾನ್ ಪ್ರಕಾರ ಏನು ಮಾಡಿದೆ ಅಂದರೆ ಒಂದು ದೊಡ್ಡ ಟ್ಯಾಂಕ್ ತರಿಸಿದ್ದೆ ಸರ್ ನಾನು. ಸಿಮೆಂಟ್ ಟ್ಯಾಂಕು, ನೀರಿಂದು ಟ್ಯಾಂಕ್ ಬರುತ್ತಲ್ಲ ದೊಡ್ಡದು, ಆ ಥರ ಟ್ಯಾಂಕ್ ತರಿಸಿದ್ದೆ. ಆ ಟ್ಯಾಂಕ್ ತಂದು ಹಂಗೆ ಇಟ್ಟಿದ್ದೆ ಸರ್ ನಾನು. ಅವರು ಒಂದು ಸಾರಿ ನಮಗೆ ಇಲ್ಲೊಬ್ಬರು ಪಕ್ಕದ ಊರವರು, ಇಲ್ಲ ಒಂದು ಹಸು ತೀರ್ಕೊಂಡೈತೆ ಪಾಟೀಲ್ರೆ, ನೀವು ಕರದ್ದು ಏನೋ ಮಾಡಿತಿದ್ದಲ್ಲ, ಇದು ಹಸು ತೀರ್ಕೊಂಡೈತಿ ಒಯ್ತೀರಾ ಅಂತ ಕೇಳಿದರು. ಸರಿ ಸರ್ ಒಯ್ತೀನಿ ಅಂತಂದೆ. ಒಯ್ತಾನೆ ಅಂದಮೇಲೆ ಆ ಟ್ಯಾಂಕ್ ನೆಲದಲ್ಲಿ ಹಾಕಿಬಿಟ್ಟು ಆ ಟ್ಯಾಂಕಲ್ಲಿ ಒಂದು ಹಸುನ ಹಾಕಿದೆ. ಅದು ಸರಿ ಸುಮಾರು ಒಂದು 300-350 kg ಇತ್ತೇನೋ ಆ ಹಸು ಅದರಲ್ಲಿ ಹಾಕಿದೆ ಸರ್ ನಾನು. ಹಾಕಿ ತದನಂತರ ಏನಾಯಿತು ಅಂದರೆ ಎಲ್ಲ ಅದಕ್ಕೆ ಏನೇನು ಹಾಕಬೇಕಲ್ಲ ಎಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡಿ ಇಟ್ಟಾಗಿ ಏನಾಯಿತು, ಗೋನಂದಾಜಲ ರೆಡಿ ಆಯಿತು. ಗೋನಂದಾಜಲ ರೆಡಿ ಆದಮೇಲೆ ಏನು ಮಾಡಿದೆ, ನನಗಿರೋದು 48 ಎಕರೆ ಜಮೀನು, ಅದರಲ್ಲಿ ಸಾಕಾಗಿ ಉಳಿತಾ ಇತ್ತು ನನಗೆ. ಉಳಿಯೋ ಟೈಮಲ್ಲಿ ನಾನು ಏನು ಮಾಡಿದೆ, ಏನೋ ರೈತರಿಗೆ ಹಂಚೋಣ, ನಮ್ಮ ಸಾವಯವ ಕೃಷಿ ಈ ಸಂಘದವ್ರು ಇದ್ರಲ್ಲ ಅವ್ರಿಗೆಲ್ಲ ನಾನು ಮೆಸೇಜ್ ಹಾಕಿದೆ, ಸರ್ ನಾನು ಈ ಥರ ಗೋನಂದಾಜೆಲ್ಲ ಮಾಡಿಕೊಂಡು ನಾನು ಹೊಲಕ್ಕೆಲ್ಲ ಬಳಸ್ಕೊಂಡು ಇದರಿಂದ ನಾನು ರಿಸಲ್ಟ್ ತುಂಬ ಉತ್ತಮ ರಿಸಲ್ಟ್ ಬಂದಿದೆ, ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಬಳಸ್ತೀನಿ ಅಂದರೆ ನನ್ನ ಕಡೆ ಸಿಗುತ್ತೆ ಅಂತ ಹೇಳಿದೆ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಜನ ಇಲ್ಲೇ ಬಂದು ತೊಗೊಂಡು ಹೋಗ್ತಾಯಿದ್ರು. ತದನಂತರ ನಮ್ಮ ಫ್ರೆಂಡ್ ಇನ್ನೊಬ್ಬರು ಅವರು ಆರ್ಗ್ಯಾನಿಕ್ ಮಾಡೋರು, ಸರ್ ನೀವು ಹೀಗೆ ಮಾಡೋದಕ್ಕಿಂತ ಎಲ್ರಿಗೂ ಬಂದು ನಿಮ್ಮ ಹತ್ರ ಬಂದು ತೊಗೊಂಡು ಹೋಗ್ಲಿಕ್ಕಾಗಲ್ಲ, ನೀವು ಸ್ವಲ್ಪ ಕೊರಿಯರ್ ಮುಖಾಂತರ ಸ್ವಲ್ಪ ನೀವು ಕಳಿಸ್ಕೊಟ್ರೆ ತುಂಬ ಉತ್ತಮ ಅಂತ ಒಬ್ಬ ನಮ್ಮ ಫ್ರೆಂಡ್ಸ್ ಹೇಳಿದರು. ಹೇಳಿದಾಗ ಆಯ್ತು ಸರ್ ಹಾಗೆ ಮಾಡೋಣ ಅಂತ ಸ್ವಲ್ಪ ಸರ್ಚ್ ಮಾಡಿ ಕೊರಿಯರ್ ಆಫೀಸ್ ಸೆಟ್ ಮಾಡಿಕೊಂಡು ಆವಾಗ ಏನು ಮಾಡಿದೆ, ತದನಂತರ ಅದು ಎಷ್ಟು ಅಂದರೆ ಒಂದು 700-800 ಲೀಟ್ರ್ ಔಷಧಿ ಸಿಕ್ತು ನನಗೆ. ನನಗೆ ಅಷ್ಟು ಬೇಕಾಗಿರಲಿಲ್ಲ. ಅದಾದ ನಂತರ ನನಗೊಂದು 500 ಲೀಟ್ರು ಹೊರಗಡೆ ಕೊಟ್ಬಿಟ್ಟೆ ನಾನು. ಆವಾಗ ಕೊಟ್ಟಾಗ ಏನಾಯಿತು ಅಂದರೆ ತಗೊಂಡಂಥ ರೈತರೆಲ್ಲರೂ ತುಂಬ ಚೆನ್ನಾಗಿ ಬರ್ತಾಯಿದೆ ಪಾಟೀಲ್ರೆ, ನಮ್ಗೆ ಈ ಥರ ನೀವು ರೆಡಿ ಮಾಡೋಕ್ಕೆ ಸಾಧ್ಯ ಇದ್ದರೆ ರೆಡಿ ಮಾಡಿ ನಮ್ಗೆ ಹಂಚುವಂಥ ಕೆಲಸ ಮಾಡಿ ಸರ್. ಕರ್ನಾಟಕದಲ್ಲಿ ತುಂಬ ಹಾಳಾಗ್ತಾಯಿದೆ ಭೂಮಿ ಎಲ್ಲ ರಾಸಾಯನಿಕ ಬೆಳೆಸಿ ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ಸ್ವಲ್ಪ ಅದನ್ನು ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡಿರಿ, ಚೆನ್ನಾಗಿದೆ ರಿಸಲ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಆಯ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸರ್ಚ್ ಮಾಡ್ತಾ ಬಂದೆ ಸರ್. ಸರ್ಚ್ ಮಾಡ್ತಾ ಬಂದಾಗ ಸರಿ ಸುಮಾರು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟು ದೇಶಿ ತಳಿಗಳು ಸಿಗ್ತದೆ. ಒಂದು 70% ದೇಶಿ ತಳಿ ಅದ, ಒಂದು 30% HF ಜಾಸ್ತಿ ಸಿಗ್ತದೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿ ಒಂದು ತಾಲೂಕು ಒಂದಲ್ಲಿ ಅಬ್ಸರ್ವ್ ಮಾಡಿದರೆ ಒಂದು ತಾಲೂಕಲ್ಲಿ ಮಿನಿಮಮ್ ಒಂದು 40-50 ಹಸು ಸಾಯ್ತಾವೆ ಅನ್ಕೊಳ್ರಿ. ಒಂದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, 40-50 ಹಸು ತೀರ್ಕೊಂಡ್ರೆ ಅದರೊಳಗೆ ಒಂದು 30 HF ಜಾಸ್ತಿ ತೀರ್ಕೊಂಡಾವ ಅಂದ್ರೂ ಕೂಡ ಒಂದು 10 ಹಸು ಆದರೂ ನಮಗೆ ದೇಶಿ ಹಸು ಸಿಗ್ತದೆ. ಹಾಗಾಗಿ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ವೆಟರ್ನರಿ ಡಾಕ್ಟ್ರಿಗೆಲ್ಲ ಹೇಳ್ತಾ ಬಂದೆ. ನಮ್ಮ ರೋಣ ತಾಲೂಕಲ್ಲಿ ಸ್ಟಾರ್ಟಿಂಗಲ್ಲಿ ವೆಟರ್ನರಿ ಡಾಕ್ಟ್ರಿಗೆ ಹೇಳ್ತಾ ಬಂದಾಗ ಅವ್ರು ಯಾವಾಗೋ ಒಂದು 2 ತಿಂಗಳಿಗೋ 3 ತಿಂಗಳು ಈ ಥರ ಫೋನ್ ಮಾಡ್ತಾಯಿದ್ರು. ಫೋನ್ ಮಾಡಿದಾಗ ಸರ್ ಸರಿ ಸರ್ ನಾನು ಬಂದು ತಗೊಂಡು ಹೋಗ್ತೀನಿ ಅಂತಂದೆ. ಸ್ಟಾರ್ಟಿಂಗೆಲ್ಲ ನಾನು ದುಡ್ಡು ಕೊಡಲಿಲ್ಲ, ಔಷಧಿನೂ ಕೊಡಲಿಲ್ಲ ರೈತರಿಗೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ಇದಿರಲಿಲ್ಲ, ದುಡ್ಡು ಕೊಡಲಿಲ್ಲ, ಏನು ಔಷಧಿನೂ ಕೊಟ್ಟಿಲ್ಲ. ಸುಮ್ಮನೆ ಅವ್ರು ರೈತರು
ಖುಷಿಯಿಂದ ಸರ್ ನಾನು ಔಷಧಿ ಮಾಡ್ತೀನಿ ಅಂದಾಗ ಕೊಟ್ಟು ಕಳಿಸ್ತಾ ಇದ್ರು. ನಾನು ತಗೊಂಬಂದು ರೆಡಿ ಮಾಡ್ತಾ ಇದ್ದೆ. ಮಾಡ್ತಾ ಸ್ಟಾರ್ಟಿಂಗಲ್ಲಿ ಒಂದು 500 ಲೀಟ್ರ್ ನಾನು ಹೊರಗಡೆ ನಮ್ಮ ಗ್ರೂಪ್ ಗೋಕೃಪಾಮೃತ ಗ್ರೂಪ್ ಈ ಥರ ಸಾಕಷ್ಟು ಗ್ರೂಪ್ಗಳಿದಾವೆ ನಮ್ಮ. ಆ ಗ್ರೂಪಲ್ಲೆಲ್ಲ ನಾನು ಹಂಚ್ತಾ ಇದ್ದೆ. ವಾಟ್ಸಪ್ ಗ್ರೂಪಲ್ಲಿ ಹಂಚ್ತಾ ಇದ್ದೆ. ತದನಂತರ ಏನಾಯಿತು, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬರೋದ್ರಿಂದ ಆ ಥರ ನಾನು ಎಲ್ಲ ಸುತ್ತಾಡಿಕೊಂಡು ವೆಟರ್ನರಿ ಡಾಕ್ಟ್ರಿಗೆಲ್ಲ ಹೇಳ್ಕೊಂಡು ಅವಾಗ ಹಸು ನನಗೆ ಸಿಗ್ತಾ ಬಂದಾಗ ಏನಾಯ್ತು, ಸ್ವಲ್ಪ ಬೆಳೆಸೋಣ ಇನ್ನೊಂದು ಸ್ವಲ್ಪ ಅಂದ್ಕೊಂಡು ಜಾಸ್ತಿ ಮಾಡ್ತಾ ಬಂದೆ ಸರ್. ಮಾಡ್ತಾ ಬಂದಾಗ ಏನಾಯಿತು, ಇಲ್ಲೊಂದು ನನಗೆ ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಆಯಿತು ಅಂದರೆ ಹಸು ಸಿಗ್ಲಿಕ್ಕತ್ವು, ತೀರ್ಕೊಂಡಂಥ ಹಸು ಸಿಗ್ಲಿಕ್ಕತ್ತು. ಬಟ್ ಅದಕ್ಕೆ ಬೇಕಾದಂಥ ನಾನು ಸ್ವಲ್ಪ ಆದರೆ ಒಂದು 200 ಲೀಟ್ರ್ ಮಜ್ಜಿಗೋನ 200 ಲೀಟ್ರ್ ಗೋಮೂತ್ರ ಆದರೆ ಏನೋ ನಮ್ಮ ಊರಲ್ಲೇ ಕಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು ಸರ್. ಬಟ್ ಇದೇನಾಯಿತು ಅಂದರೆ ಒಂದು ಹಸುಗೆ ಮಿನಿಮಮ್ 100 kg ಹಸು ಇದ್ದರೆ 100 ಲೀಟ್ರ್ ಮಜ್ಜಿಗೆ, 100 ಲೀಟ್ರ್ ಗೋಮೂತ್ರ, 100 kg ಸಗಣಿ, ಪಪ್ಪಾಯಿ ಹಣ್ಣು, ಬಾಳೆಹಣ್ಣು, ಇನಿಯಂಜಮ್ ಟ್ಯಾಬ್ಲೆಟು, ಆರ್ಗ್ಯಾನಿಕ್ ಬೆಲ್ಲ, ಈ ಥರದ್ದು ಮತ್ತೊಳ್ಳೆ ಸಮ ಅನುಪಾತದಲ್ಲಿ ಬೇಕಾಗುತ್ತೆ ಸರ್. ನಾನು ಸ್ಟಾರ್ಟಿಂಗಲ್ಲೇ ಲಾಸ್ಟ್ ಸ್ವಲ್ಪ ಪ್ರಮಾಣ ಮಾಡ್ತಾಯಿದ್ದೆ. ನನಗೆ ಏನು ಅನ್ನಿಸ್ತಿಲ್ಲ, ತ್ರಾಸ ಅನ್ನಿಸ್ಲಿಲ್ಲ. ತದನಂತರ ಏನಾಯಿತು, ಹಸು ಜಾಸ್ತಿ ಸಿಗ್ಲಿಕ್ಕತ್ತವಲ್ಲ, ನಾನು ತುಂಬ ಪ್ರಾಡಕ್ಟ್ದು ಗೋಮೂತ್ರ ಮಜ್ಜಿಗೆ ಇದ್ರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ಲಿಕ್ಕತ್ತು. ಪ್ರಾಬ್ಲಮ್ ಬರಬೇಕಾದ್ರೆ ನಾನು ಏನು ಮಾಡಿದೆ ಸರ್, ನೋಡು ನಮ್ಮ ಗದಗು ಮತ್ತು ಈ ಕಡೆ ಬನಶಂಕರಿ, ಈ ಕಡೆ ಚಿಕ್ಕ ಹಂದಿಗೋಳ, ಈ ಗಜೇಂದ್ರಗಡ, ಈ ಕಡೆ ಎಲ್ಲ ಸಣ್ಣ ಒಂದಿಷ್ಟು ಗೋಶಾಲೆಗಳಿದಾವೆ ಸರ್. ಅಲ್ಲಿ ಹೋಗಿಬಿಟ್ಟು ನಾನು ಬೈಕಲ್ಲೇ ಸರ್, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡಬೇಕಂದ್ರೆ. ಬೈಕಲ್ಲಿ 20 ಲೀಟ್ರ್ ಸಿಕ್ಕರೆ 20 ಲೀಟ್ರಿಗೆ 30 ಕಿಲೋಮೀಟ್ರ್ ದೂರ ಹೋಗಿ ನಾನು ಗೋಮೂತ್ರ ಮಜ್ಜಿಗೆಯನ್ನು ಕಲೆಕ್ಟ್ ಮಾಡ್ಕೊಂಡು ತಂದಂಥ ಇದು ಇದೆ ಸರ್, ಪ್ರಸಂಗ ಇದೆ. ಯಾಕಂದರೆ ಅವಾಗ ಅಷ್ಟು ಶ್ರಮ ಪಟ್ಟಾಗ ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಸ್ಟಾರ್ಟಿಂಗಲ್ಲಿ ಬೈಕ್ ತೊಗೊಂಡು ಹೋಗಿ ನಾನು 20 ಲೀಟ್ರ್ ಸರ್ ಬೈಕಲ್ಲಿ ಮುಂದಿಟ್ಕೊಂಡು ರೈಡ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಆ ಥರ ಅಂದರೆ 20-30 ಕಿಲೋ ಅಂದರೆ ನಮ್ಮೂರಲ್ಲಿ ಕಲೆಕ್ಟ್ ಜಾಸ್ತಿ ಆದಷ್ಟು ಮಾಡ್ಕೊಂಡು ಮಿಕ್ಕಿರೋದನ್ನು ಅಕ್ಕಪಕ್ಕಲ್ಲಿ ಎಲ್ಲ ಸುತ್ತಾಡ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಹಾಗೆ ಮಾಡ್ತಾ ಏನಾಯ್ತು, ಇವಾಗ ಏನಾದರೂ ದೊಡ್ಡ ಗೋಶಾಲೆಗಳು ಸ್ವಲ್ಪ ಪರಿಚಯ ಆದವು ನನಗೆ. ಹಂಗೆ ಅದು ಹೆಂಗೆ ಬೆಳೀತೋ ಬೆಳೆದಾಗ ನಂಗೆ ಹಂಗೆ ಪರಿಚಯ ಆಯಿತು. ಪರಿಚಯ ಆದ ನಂತರ ಅವ್ರು ಏನು ಮಾಡಿದೆ, ಅಲ್ಲೇ ನಾನು ಸ್ಟಾಕ್ ನನ್ನವೇ ಆದಂಥ ಡ್ರಮ್ಗಳನ್ನು ಅಲ್ಲಿ ಇಡ್ಲಿಕ್ಕತ್ತಿ. ಅಂದರೆ ಅವರು ತುಪ್ಪ ತೆಗಿತಾರೆ ಸರ್. ನಮ್ಮ ಗದಗಲ್ಲಿ ಒಂದು 150 ಹಸು ಇದಾವೆ, ಗಿರ್ ಹಸುಗಳು, ಎಲ್ಲ ಪ್ಯೂರ್ ನಾಟಿ ಗಿರ್ ಹಸುಗಳು. ಅಲ್ಲೆಲ್ಲ ಅವರು ತುಪ್ಪನೇ ಸೇಲ್ ಮಾಡೋದು ಸರ್. ನಮ್ಮ ಗದಗ ಇದರಲ್ಲಿ ಸಿಟಿಯಲ್ಲಿ ಎಲ್ಲ ತುಪ್ಪ ಕೊಡ್ತಾರೆ, ಮತ್ತು ಮಜ್ಜಿಗೆ ಅದೆಲ್ಲ ಕೊಡ್ತಾರೆ ಅವರು. ಅಲ್ಲಿ ಏನು ಮಾಡಿದೆ, ಅವ್ನು ಡ್ರಮ್ ಇಟ್ಟೆ ಸರ್. ನಾನು ಡ್ರಮ್ ಇಟ್ಟ ನಂತರ ಅವರೆಲ್ಲ ಜಾಸ್ತಿ ಸ್ಟಾಕ್ ಅಂದರೆ ಡೈಲಿ ಜಾಸ್ತಿ ಬರಲ್ಲ ಸರ್. ಅವು ಡೈಲಿ ಒಂದು 30 ಲೀಟ್ರು 40 ಲೀಟ್ರು ಈ ಥರ ಬರ್ತಾ ನಾನು ಡೈಲಿ ಹೋಗಿ ತರ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಅಲ್ಲೇ ಒಂದು ಡ್ರಮ್ ಇಟ್ಬಿಟ್ಟು ಅಲ್ಲೇ ಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಸ್ಟಾಕ್ ಆದ ನಂತರ ನಾನು ಒಂದು ಏನೋ ವೆಹಿಕಲ್ ತೊಗೊಂಡೋಗಿ ಅದನ್ನೆಲ್ಲ ಒಂದೇ ಸಾರಿ ಎತ್ತಾಕೊಂಡ್ಬಂದು ನಾನು ಸ್ಟಾಕ್ ಇಟ್ಟಿರ್ತೀನಿ. ಎಲ್ಲಿ ಸರ್? ಅಲ್ಲಿ ಕಲೆಕ್ಟ್ ಮಾಡೋಕ್ಕೆ ಎಷ್ಟು ದಿನಕ್ಕೊಮ್ಮೆ ಹೋಗ್ತಿದ್ದಾರೆ ಸರ್? ಹೋಗ್ತಾ ಇರ್ತೀನಿ, 1-1.5 ತಿಂಗಳಿಗೆ ಡ್ರಮ್ ತುಂಬುತ್ತೆ. ಡ್ರಮ್ ತುಂಬಿದ ಮೇಲೆ ಅದನ್ನು ಅವ್ರಿಗೆ ಸ್ವಲ್ಪ ಏನಾದರೂ ಕೊಟ್ಟು ದುಡ್ಡು ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಂಡು ಬರ್ತಾ ಇದ್ದೀನಿ ಸರ್ ಅಲ್ಲಿಂದ. ಮತ್ತು ಇಲ್ಲಿ ತುಕಾರಾಮ್ ಸರ್ ಪವರ್ ಅಂತ ಇದೆ, ತುಕಾರಾಮ್ ಅಂತ ಸರ್ ಇದ್ದಾರೆ. ಅವರು ಕಗ್ಗೋಡ ಗೋಶಾಲೆಯಲ್ಲಿ ಗೋಸೇವಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಇವಾಗ ಇಲ್ಲೇ ನಮ್ಮ ಭಾಗಕ್ಕೆ ಬಂದಿದ್ದಾರೆ ಸರ್. ಅವರು ಚಿಕ್ಕ ಹಂದಿಗೋಳ ಅಂತ, ಗದಗಿಂದ ಹುಲ್ಕೋಟೆ ಹತ್ರ ಒಂದು ಚಿಕ್ಕ ಹಂದಿಗೋಳ ಅಂತ ಒಂದು ಗೋಶಾಲೆ ಇದೆ. ಆ ಗೋಶಾಲೆ ಗೋಸೇವೆಯನ್ನು ಮಾಡ್ತಾಯಿದ್ದಾರೆ. ನಾನು ಸಾಧ್ಯ ಆದಷ್ಟು ಅವ್ರನ್ನೆಲ್ಲ ಕೇಳ್ತಾ ಇರ್ತೀನಿ ಸರ್. ಇದು ಅಂದರೆ ಅವರು ಕನ್ನೇರಿ ಮಠದಲ್ಲಿ ಎಲ್ಲ ವಿದ್ಯಾಭ್ಯಾಸ ಅಲ್ಲೆಲ್ಲ ಕಲ್ತ್ಕೊಂಡು ಬಂದಿದ್ದಾರೆ. ನಾನು ಅಲ್ಲಿ ದೂರ ಆಗೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಕನ್ನೇರಿ ಮಠಕ್ಕೆ. ಅಲ್ಲಿ ಕಲ್ತು ಬಂದಂಥ ಶಿಷ್ಯರು ಇವ್ರ ಕಡೆ ಹೋಗಿಬಿಟ್ಟು ಸರ್ ನಾನು ಈ ಥರ ಮಾಡ್ತಾಯಿದ್ದೀನಿ, ಹೆಂಗೆ ಏನು ಅವ್ರನ್ನೆಲ್ಲ ವಿಚಾರಿಸ್ತಾ ಮಾಡ್ತಾ ಅವಾಗ ಭೇಟಿ ಆಗ್ತಾ ಅವ್ರ ಕಡೆಯಿಂದ ನಾನು ಗೋಮೂತ್ರ ತರಿಸ್ಕೊತೀನಿ. ಶಾಪುರಲ್ಲಿ ಒಂದು ಗೋಶಾಲೆ ಇದೆ, ಪಾಪ 100-250 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ. ಅಲ್ಲೆಲ್ಲ ಕಲೆಕ್ಟ್ ಮಾಡ್ಬೇಕು ಹೇಳ್ತೀನಿ ಸರ್. ನಾನು ಇನ್ನೊಂದು ಏನಂದರೆ ಇದ್ರಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೋಮೂತ್ರನ ಗೋನಂದಾಜಲ ಹಾಕಬೇಕಾದ್ರೆ, ಗೋನಂದಾಜಲಕ್ಕೆ ಗೋಮೂತ್ರ ಹಾಕಬೇಕಾದ್ರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾರ್ನಿಂಗ್ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮೊದಲನೇ ಸಾರಿಗೆ ಹಸು ಗೋಮೂತ್ರವನ್ನು ಕೊಡ್ತದ, ಆ ಗೋಮೂತ್ರನ ಮಾತ್ರ ನಾನು ಗೋನಂದಾಜಲಕ್ಕೆ ಉಪಯೋಗಿಸ್ತಿದ್ದೀನಿ. ಯಾತಕ್ಕೋಸ್ಕರ ಅಂತಂದರೆ, ಮಾರ್ನಿಂಗ್ ಫಸ್ಟ್ ಟೈಮ್ ಏನು ಗೋಮೂತ್ರ ಕೊಡುತ್ತೋ ಹಸು, ಆ ಗೋಮೂತ್ರದಲ್ಲಿ ತುಂಬ ಏನಂತಾರೆ ತುಂಬ ಔಷಧೀಯ ಗುಣಗಳಿರ್ತದೆ. ಅದರಲ್ಲಿ ಅರ್ಕ ತೆಗಿತಾರೆ. ಮಾರ್ನಿಂಗ್ ಟೈಮಲ್ಲಿ ಗೋಮೂತ್ರನ ಅರ್ಕ ತೆಗಿತಾರೆ, ತುಂಬ ಔಷಧೀಯ ಗುಣಗಳಿರುತ್ತೆ. ಆ ಟೈಮಲ್ಲಿಂದ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಹಾಕ್ತಾ ಸರ್ ಇವತ್ತಿನ ಮಟ್ಟಿಗೆ ಈ ಥರಕ್ಕೆ 1000 ಲೀಟ್ರ್ ನಾನು ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೋ ಜನಕ್ಕೆ ಏನೋ ಅಂದ್ಕೊಂಡಿರ್ತಾರೆ, ಏನಪ್ಪ ಇವನು ಇಷ್ಟು ಹಸುದು ಹೆಂಗೆ ಮಾಡ್ತಾನೆ ಅಂತ. ಏನಿಲ್ಲ ಸರ್, ಪ್ರಶ್ನೆ ಒಂದು ತಾಲೂಕಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಂದು 10 ಹಸುನಾದರೂ ಸಿಗುತ್ತೆ. ಅಡ್ಡಾಡಿ ತಿರುಗಾಡಿ ಮಾಡಿ ಕಷ್ಟಪಟ್ಟರೆ ಸಿಗುತ್ತೆ. ಅದನ್ನು ತಂದು ನಾವೇನು ಜೀವಂತ ಏನು ಮಾಡುವಂಥ ಪ್ರಶ್ನೆನೇ ಇಲ್ಲ ಸರ್. ನಾವು ಹಿಂದೂ ಆಗಿರೋದ್ರಿಂದ ನಾವು ಹಿಂದೆ ಹಿರಿಯರ್ಲಿಂದ ನಮ್ಮ ಮನೆಯಲ್ಲೆಲ್ಲ ಹಸು ಕಟ್ಕೊಂಡು ಹಸು ಮೇಲೆ ತುಂಬ ಪ್ರೇಮ ಇರೋರು ನಾವು. ಇವಾಗಲ್ಲ, ನಮ್ಮ ಅಜ್ಜ ಮುತ್ತಜ್ಜರಿಂದನೂ ಇವಾಗ ಕಡಿಮೆ ಆಗಿದೆ ಹಸು ಸಾಕೋದು. ಮೊದಲೆಲ್ಲ 15-20 ಹಸು ಇರ್ತಾಯಿದ್ವು ನಮ್ಮ ಮನೆಯಲ್ಲಿ. ಅದೇನು ಪ್ರಶ್ನೆನೇ ಇಲ್ಲ, ನಾವು ಗೋ ಪ್ರೇಮಿಗಳೇ.
ನಾವು ಚಿಕ್ಕಂದು ಈಸ್ಟ್ ಇದ್ದಾಗಿಂದನೂ ಗೋಗಳನ್ನು ಪ್ರೀತಿಸ್ತಾ ಬಂದಂಥ ವ್ಯಕ್ತಿಗಳು ನಾವು. ಅದನ್ನು ತಂದು ನಾವು ಏನು ಮಾಡುವಂಥ ಪ್ರಶ್ನೆನೇ ಇಲ್ಲ. ಅದರ ಕೋಟಿ ಹುಟ್ಟು ತಂದರೂ ಅದನ್ನು ಮಾಡುವಂಥ ನೆಸೆಸಿಟಿನೂ ನಮಗಿಲ್ಲ. ದೇವ್ರು ಸಾಕಷ್ಟು ಕೊಟ್ಟಿದ್ದಾನೆ, ಅದರಲ್ಲಿ ನಮ್ಗೆ ಹೊಟ್ಟೆ ತುಂಬ್ತದೆ. ಈ ಗೋನಂದಾಜೆಲ್ಲ ಮಾರಿಬಿಟ್ಟು ಏನು ಮಾಡ್ಬೇಕಂತ ಏನು ಉದ್ದೇಶ ಇಲ್ಲ, ಸಿಗ್ತಾ ಇದೆ ಸರ್. ಅದು ಸುಮ್ಮನೆ ರೈತರು ಏನೂ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೋಬಾರ್ದು. ಅದು ಇಲ್ಲ ಸರ್, ರೈತರು ಕೇಳೋದು ಆ ಥರ ಕೇಳಬೇಕು. ನಮಗೆ ನಾವು ಸ್ವಲ್ಪ ಎತ್ತೆಚ್ಕೊಳ್ತೀವಿ. ನಮ್ಮ ಥರ ನಾನು ಹಂಗೆ ಅಂತ ಏನಲ್ಲ, ಸ್ವಲ್ಪ ನಮಗೂ ಹುಷಾರಿಂದ ಇರಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತು ಅದಲ್ಲದೆ ಸರ್, ಇದು ಗೋನಂದಾಜಲ ಪದ್ಧತಿ ಈಗಿನ ಪದ್ಧತಿ ಅಲ್ಲ ಸರ್. ಇದು ನಿಮಗೆ ಒಂದು ವಿಷಯ ಹೇಳೋದು ಮರ್ತೀನಿ ನಾನು. ಈ ಗೋನಂದಾಜಲ ಅಂತಕ್ಕಂಥದ್ದು ಇದು ಇವಾಗ ಮಾಡಿರ್ತಕ್ಕಂಥ ಪ್ರಾಡಕ್ಟೇ ಅಲ್ಲ ಸರ್. ಇದು ಹಿಂದೆ ಋಷಿಮಣಿಗಳು ವೃಕ್ಷಾಯುರ್ವೇದದೊಳಗೆ ಕುಣಪ ಜಲ ಅಂತ ಮಾಡ್ತಾಯಿದ್ರು. ಕುಣಪ ಜಲ ಅಂತ ಮಾಡ್ತಿದ್ರು. ಅವಾಗಿಂದ ಒಂದು ನಾನು ಬುಕ್ಕಲ್ಲಿ ಓದ್ದಂಗೆ ಸರ್, ಅದ್ರಾಗ ಮಾಂಸವನ್ನು ತುಂಡರಿಸಿ ಕುದಿಸಿ ಆ ಥರ ಒಂದು ಪ್ರೋಸೆಸ್ಸಲ್ಲಿ ಮಾಡಿ ಅವಾಗ ಹಿಂದೆ ಋಷಿಮುನಿಗಳೇ ಇದನ್ನು ರಿಸಲ್ಟ್ ಕಂಡಂಥದ್ದು ಸರ್. ಇದು ಇತಿಹಾಸ ಇದೆ ಇದಕ್ಕೆ, ಕುಣಪ ಜಲಕ್ಕೆ. ಇವಾಗ ಗೋನಂದಾಜಲ ಅಂತ ಬಂದಿದೆ ಅಷ್ಟೇ. ಮೊದಲೆಲ್ಲ ಇದಕ್ಕೆ ಕುಣಪ ಜಲ ಅಂತ ಹೆಸರಿಟ್ಟಾರ. ಅದನ್ನು ನಾವು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಅದನ್ನೆಲ್ಲ ಕುದಿಸೋ ಬದಲಾಗಿ ಅಷ್ಟೊಂದು ಟೈಮ್ ಇಲ್ಲ ಸರ್ ನಮಗೀಗ. ಏನಂದರೆ ಅದನ್ನೆಲ್ಲ ಮಾಂಸ ಕುದಿಸೋದು, ಪಾತ್ರೆಯಲ್ಲಿ ಹಾಕೋದು ಅಷ್ಟೊಂದು ಟೈಮ್ ಇಲ್ಲ. ಅದಕ್ಕೆ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಈಗ ಒಂದು ಟ್ಯಾಂಕಲ್ಲೇ ಇದೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಕನ್ನೇರಿ ಮಾಡೋದು ಗುರುಗಳು ಹೇಳಿದರು, ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ವಲ್ಲ. ಆ ಥರ ನೋಡ್ಕೊಂಡಾಗ ಏನಾಯಿತು, ಈ ಥರ ಮಾಡೋಣ ಅಂದ್ಕೊಂಡು ದೊಡ್ಡ ದೊಡ್ಡ ಟ್ಯಾಂಕ್ ಎಲ್ಲ ಮಾಡಿಕೊಂಡು ಟ್ಯಾಂಕಲ್ಲೆಲ್ಲ ಮಾಡ್ಕೊಂಡು ಇವಾಗ ಗೋನಂದಾಜೆಲ್ಲ ತೆಗಿತಾ ಇದ್ದೀವಿ ಸರ್ ನಾವು. ತುಂಬ ಈಗ ಈಜಿ ಪ್ರೊಸೆಸ್ ಇದು. ಒಂದು ಹಸು ಹಾಕಬೇಕಾದಂಥ ಪ್ರಾಡಕ್ಟ್ ಎಲ್ಲ ಹಾಕಿಬಿಟ್ಟು ಒಂದು 10 ತಿಂಗಳು ಕಳಿ ಇಟ್ಬಿಟ್ರೆ ಅದರಲ್ಲಿ ಏನೂ ಉಳಿಯಲ್ಲ ಸರ್. ಒಂದು ಬೋನ್ಸ್ ಮೊದಲು ಮಾಡಿ ಎಲ್ಲ ಕರಿಗೆ ಹೋಗಿರ್ತದೆ, ಗೊರಸು ಕೊಂಬು ಮಾತ್ರ ಉಳಿದಿರ್ತದೆ. ಇಷ್ಟು ಬಿಟ್ಟರೆ ಎಲ್ಲ ಡಿಕಂಪೋಸ್ ಆಗಿ ಈ ಲಿಕ್ವಿಡಲ್ಲಿ ಆ ಹಸು ಎಲ್ಲ ತೀರ್ಕೊಂಡಿದ್ದು ಎಲ್ಲ ಇದರಲ್ಲಿ ಬಿಟ್ಕೊಳ್ತದೆ. ಬಿಟ್ಕೊಂಡು ತುಂಬ ಚೆನ್ನಾಗಿ ಒಂದು ಕೃಷಿಗೆ ಬಳಕೆಗೆ ಬರ್ತದೆ ಸರ್. ಇದು ಹುಳಿ ಮಜ್ಜಿಗೆ ಮಾಡೋ ಮುಂದೆ ನೀವು ತಾಮ್ರದ ಚರಿಗೆ ಇಡ್ತೀರಂತೆ. ಹಾಂ ಸರ್. ಅದು ಯಾವ ಕಾರಣಕ್ಕೋಸ್ಕರ ಮತ್ತು ಯಾವ ಉಪಯೋಗಕ್ಕೋಸ್ಕರ ಇಡ್ತಾರೆ? ಕಣಿ ಬೀಳುತ್ತದೆ, ಸ್ಟಾಕ್ ಮಾಡಿ ಕಣಿಗೆ ಇಟ್ಬಿಡ. ಆಗೆಲ್ಲ ತೆಗಿನ ಬೇಡ.